ಯಾದಗಿರಿಯಲ್ಲಿ ಪರೀಕ್ಷಾ ಸಿಬ್ಬಂದಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಅವರು ಆ ಕಿವಿ ಓಲೆ, ಉಂಗ್ರ ಇದೆಲ್ಲ ಅದರಲ್ಲಿ ಏನ್ ಕಂಡಿಡ್ಕೊಂಡ್ಬಿಡ್ತಾರೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ಬಿಚ್ಚಿದ್ದಾರೆ. ಎಕ್ಸಾಮ್ಗೆ ಅಂತ ಬಂದಂತ ವಿದ್ಯಾರ್ಥಿಗಳ ಕಿವಿಯಲ್ಲಿದ್ದಂತ ಓಲೆ, ಮೂಗ್ಬೊಟ್ಟು ಇದೆಲ್ಲವನ್ನ ಬಿಚ್ಚಿದ್ದಾರೆ. ಅಭ್ಯರ್ಥಿಗಳ ಕಾಲುಂಗರ, ಗೆಜ್ಜೆ, ಬಳೆಯನ್ನ ಕೂಡ ತೆಗೆಸಿದ್ದ ಸಿಬ್ಬಂದಿ. ರಾಜ್ಯಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ಪರೀಕ್ಷಾರ್ಥಿಗಳ ಓಲೆ, ಕಾಲುಂಗರ ತೆಗೆಸಿದ ಸಿಬ್ಬಂದಿ, ಇವರಿಗೆಲ್ಲ ಸನ್ಮಾನ ಮಾಡಬೇಕು ಈ ಸಿಬ್ಬಂದಿಗಳಿಗೆ. ಯಾದಗಿರಿಯ ನಿವೇದಿತಾ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ನಡೆದಂತ ಘಟನೆ ನೋಡಿ. ಕಾಲುಂಗ್ರ, ಅವರು ಎಕ್ಸಾಮ್ ಬರೀಬೇಕಾದ್ರೆ ಕಾಲ್ನ ಮೇಲೆ ಎತ್ಕೊಂಡು ಕಾಲುಂಗ್ರದಲ್ಲಿ ನೋಡ್ಕೊಂಡು ಕಾಪಿ ಚೆಕ್ ಮಾಡ್ಬಿಡ್ತಾರೆ. ಏನ್ ದುರ್ಬುದ್ಧಿನೋ ಅಥವಾ ಏನಕ್ಕೋಸ್ಕರ ಈ ತರ ಮಾಡ್ತಾರೋ. ಕಾಲುಂಗ್ರದ ತೆಗೆಸಿದ್ದಾರೆ, ಕೈ ಬಳೆ ತೆಗೆಸಿದ್ದಾರೆ, ಓಲೆ ಎಲ್ಲವನ್ನು ನೋಡಿ. ಬಳೆನಾಗೇನಿರುತ್ತೆ, ಅದ್ರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಂಡು ಅದ್ರಲ್ಲಿ ಕಾಪಿ ಚೆಕ್ ಮಾಡ್ಬಿಡ್ತಾರೆ. ಎಂತ ಸಿಬ್ಬಂದಿಗಳಿದ್ದಾರೆ ನೋಡಿ ನಮ್ಮಲ್ಲಿ ಈಗ ಶಿಕ್ಷಕರ ಕೊರತೆನೇ ಇದೆ. ಶಿಕ್ಷಕರ ಕೊರತೆ ಎದುರಾಗ್ತಾ ಅಂತದ್ರಲ್ಲಿ ಇಂಥ ಎಡವಟ್ಟು ಸಿಬ್ಬಂದಿ ಮಾಡಿರೋದು. ಯಾದಗಿರಿಯ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಮಾದರಿ ಆಗಿದ್ದಾರೆ ಇವತ್ತು ಈ ಸಿಬ್ಬಂದಿಗಳೆಲ್ಲ, ನಿಜಕ್ಕೂ ಮಾದರಿ ಅಲ್ಲ. ಆ ಕಿವಿ ಓಲೆ, ಕಾಲುಂಗ್ರ, ಕೈ ಬಳೆ ಇದರಲ್ಲಿ ಏನ್ ಕಾಪಿ ಚೆಕ್ ಮಾಡಕ್ಕಾಗತ್ತೆ? ಇದನ್ನ ತೆಗೆಸಿದ ಉದ್ದೇಶ ಏನು? ನಾಗೇಂದ್ರ ಬಾಬು, ಇವತ್ತು ಏನು ರಾಜ್ಯದಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಯಾದಗಿರಿಯಲ್ಲೂ ಕೂಡ ಇವತ್ತೇನು 2ನೇ ಶಿಫ್ಟ್ ಎಕ್ಸಾಮ್ಗೆ ಹೋಗ್ತಿರ್ತಕ್ಕಂತ ಮಹಿಳಾ ಪರೀಕ್ಷಾರ್ಥಿಗಳಿಂದ ಏನು ಈಗಾಗಲೇ ಆ ಒಂದು ಪರೀಕ್ಷಾ ಸಿಬ್ಬಂದಿ ಏನು ಅಂತಂದ್ರೆ ಅವರ ಮಹಿಳಾ ಪರೀಕ್ಷಾರ್ಥಿಗಳ ಒಂದು ಕಾಲುಂಗರ ಇರ್ಬೋದು, ಕಿವಿ ಓಲೆ, ಕಾಲ್ಗೆಜ್ಜೆ ಮತ್ತೆ ಕೈಯಲ್ಲಿರ್ತಕ್ಕಂತ ಬಳಿ ಎಲ್ಲವನ್ನು ಕೂಡ ತೆಗೆಸಿರುವಂತಂದ್ರೆ ಈ ಒಂದು ಪರೀಕ್ಷಾ ಸಂದರ್ಭದಲ್ಲಿ ಈ ಒಂದು ಚೀಟಿಂಗ್ ಅನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಏನು ಆ ಪರೀಕ್ಷಾ ಸಿಬ್ಬಂದಿಗಳು ಕೂಡ ಈ ಒಂದು ಏನು ಮಹಿಳೆಯರ ಬಳಿ ಇರ್ತಕ್ಕಂಥ ಎಲ್ಲವನ್ನು ತೆಗೆದುಕೊಂಡಿರುವಂತಂದ್ರೆ ಮಹಿಳೆಯರಿಗೆ ಏನು ಮದುವೆ ಯಾರ ಇನ್ಸ್ಟ್ರಕ್ಷನ್ ಇದು ತೆಗೆಸಬೇಕು ಅಂತ ಹೇಳಿ ಯಾರು ಕೊಟ್ಟಿದ್ದು ಅವರಿಗೆ ಸೂಚನೆ? ಈ ಪರೀಕ್ಷಾ ಸಿಬ್ಬಂದಿಗಳಿಗೆ ಒಂದು ಸೂಚನೆ ಏನಂದ್ರೆ ಇದು ಆ ಪರೀಕ್ಷೆ ನಡೆಸುತ್ತಿರುವವರು ಒಂದು ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ಕಾಲುಂಗರವೆಲ್ಲವನ್ನು ತೆಗೆಯುವಂತ ಕೆಲಸ ಆಗಿದೆ ಅನ್ನುವಂತ ಮಾತು ಕೂಡ ಅಲ್ಲಿ ಕೇಳಿ ಬರ್ತಾ ಇದ್ವು. ಹೀಗಾಗಿ ಏನು ಈ ಒಂದು ಪರೀಕ್ಷಾರ್ಥಿಗಳು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಯಾಕಂತಂದ್ರೆ ಆ ಪರೀಕ್ಷಾ ಹಾಲ್ಗೆ ಹೋಗ್ತಿರುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹಿಳಾ ಪರೀಕ್ಷಾರ್ಥಿಗಳು ಪರೀಕ್ಷಾ ಹಾಲ್ ಒಳಗಡೆ ಹೋಗಿದ್ರು, ಅವರನ್ನು ಕೂಡ ಹೊರಗಡೆ ಕಳಿಸಿ ಅಲ್ಲಿಂದ ಅವುಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ರು. ಕೆಲವೊಂದಿಷ್ಟು ಏನು ಮಹಿಳಾ ಪರೀಕ್ಷಾರ್ಥಿಗಳು ಹೊರಗಡೆ ಹೋಗ್ತಿರುವಂತ ಸಂದರ್ಭದಲ್ಲಿ ಅವರನ್ನ ಹೊರಗಡೆ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯೇ ಅವ್ರ ಬಳಿ ಇರತಕ್ಕಂತ ಕಿವಿ ಓಲೆ ಆಗಿರ್ಬೋದು ಮತ್ತೆ ಕಾಲ್ಗೆಜ್ಜೆ ಎಲ್ಲವನ್ನ ಅಲ್ಲೇ ಬಿಚ್ಚಿಸಿ ಒಳಗಡೆ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ರು. ಹೀಗಾಗಿ ಏನು ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅದೇ ಸಂದರ್ಭದಲ್ಲಿ ಸಾಕಷ್ಟು ಏನು ಅಲ್ಲಿರ್ತಕ್ಕಂಥ ಪರೀಕ್ಷಾರ್ಥಿಗಳು ಪ್ರಶ್ನೆ ಮಾಡಿದ್ರು ಕೂಡ ಅವರಿಗೆ ಈ ರೀತಿ ನಮಗೆ ಸೂಚನೆ ಇದೆ, ಹೀಗಾಗಿ ನಾವು ತೆಗಿತಾ ಇದೀವಿ ಅನ್ನುವಂಥದ್ದನ್ನು ಕೂಡ ಅಲ್ಲಿರ್ತಕ್ಕಂಥ ಪರೀಕ್ಷಾ ಸಿಬ್ಬಂದಿಗಳು ಹೇಳ್ತಾ ಇದ್ರು. ಓಕೆ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕೇವಲ ಯಾದಗಿರಿ ಅಷ್ಟೇ ಅಲ್ಲ, ಯಾದಗಿರಿಯಲ್ಲಿ ಮಾತ್ರ ಅಲ್ಲ, ಯಾದಗಿರಿಯಲ್ಲಿ ಪರೀಕ್ಷಾ ಸಿಬ್ಬಂದಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಅವರು ಆ ಕಿವಿ ಓಲೆ, ಉಂಗ್ರ ಇದೆಲ್ಲ ಅದರಲ್ಲಿ ಏನ್ ಕಂಡಿಡ್ಕೊಂಡ್ಬಿಡ್ತಾರೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ಬಿಚ್ಚಿದ್ದಾರೆ. ಎಕ್ಸಾಮ್ಗೆ ಅಂತ ಬಂದಂತ ವಿದ್ಯಾರ್ಥಿಗಳ ಕಿವಿಯಲ್ಲಿದ್ದಂತ ಓಲೆ, ಮೂಗ್ಬೊಟ್ಟು ಇದೆಲ್ಲವನ್ನ ಬಿಚ್ಚಿದ್ದಾರೆ. ಅಭ್ಯರ್ಥಿಗಳ ಕಾಲುಂಗರ, ಗೆಜ್ಜೆ, ಬಳೆಯನ್ನ ಕೂಡ ತೆಗೆಸಿದ್ದ ಸಿಬ್ಬಂದಿ. ರಾಜ್ಯಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ಪರೀಕ್ಷಾರ್ಥಿಗಳ ಓಲೆ, ಕಾಲುಂಗರ ತೆಗೆಸಿದ ಸಿಬ್ಬಂದಿ, ಇವರಿಗೆಲ್ಲ ಸನ್ಮಾನ ಮಾಡಬೇಕು ಈ ಸಿಬ್ಬಂದಿಗಳಿಗೆ. ಯಾದಗಿರಿಯ ನಿವೇದಿತಾ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ನಡೆದಂತ ಘಟನೆ ನೋಡಿ. ಕಾಲುಂಗ್ರ, ಅವರು ಎಕ್ಸಾಮ್ ಬರೀಬೇಕಾದ್ರೆ ಕಾಲ್ನ ಮೇಲೆ ಎತ್ಕೊಂಡು ಕಾಲುಂಗ್ರದಲ್ಲಿ ನೋಡ್ಕೊಂಡು ಕಾಪಿ ಚೆಕ್ ಮಾಡ್ಬಿಡ್ತಾರೆ. ಏನ್ ದುರ್ಬುದ್ಧಿನೋ ಅಥವಾ ಏನಕ್ಕೋಸ್ಕರ ಈ ತರ ಮಾಡ್ತಾರೋ. ಕಾಲುಂಗ್ರದ ತೆಗೆಸಿದ್ದಾರೆ, ಕೈ ಬಳೆ ತೆಗೆಸಿದ್ದಾರೆ, ಓಲೆ ಎಲ್ಲವನ್ನು ನೋಡಿ. ಬಳೆನಾಗೇನಿರುತ್ತೆ, ಅದ್ರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಂಡು ಅದ್ರಲ್ಲಿ ಕಾಪಿ ಚೆಕ್ ಮಾಡ್ಬಿಡ್ತಾರೆ. ಎಂತ ಸಿಬ್ಬಂದಿಗಳಿದ್ದಾರೆ ನೋಡಿ ನಮ್ಮಲ್ಲಿ ಈಗ ಶಿಕ್ಷಕರ ಕೊರತೆನೇ ಇದೆ. ಶಿಕ್ಷಕರ ಕೊರತೆ ಎದುರಾಗ್ತಾ ಅಂತದ್ರಲ್ಲಿ ಇಂಥ ಎಡವಟ್ಟು ಸಿಬ್ಬಂದಿ ಮಾಡಿರೋದು. ಯಾದಗಿರಿಯ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ
ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಮಾದರಿ ಆಗಿದ್ದಾರೆ ಇವತ್ತು ಈ ಸಿಬ್ಬಂದಿಗಳೆಲ್ಲ, ನಿಜಕ್ಕೂ ಮಾದರಿ. ಅಲ್ಲ, ಆ ಕಿವಿ ಓಲೆ, ಕಾಲುಂಗ್ರ, ಕೈ ಬಳೆ, ಇದರಲ್ಲಿ ಏನ್ ಕಾಪಿ ಚೇಟ್ ಮಾಡಕ್ಕಾಗತ್ತೆ? ಇದನ್ನ ತೆಗೆಸಿದ ಉದ್ದೇಶ ಏನು? ನಾಗೇಂದ್ರ ಬಾಬು, ಇವತ್ತು ಏನು ರಾಜ್ಯದಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಯಾದಗಿರಿಯಲ್ಲೂ ಕೂಡ ಇವತ್ತೇನು 2ನೇ ಶಿಫ್ಟ್ ಎಕ್ಸಾಮ್ಗೆ ಹೋಗ್ತಿರ್ತಕ್ಕಂತ ಮಹಿಳಾ ಪರೀಕ್ಷಾರ್ಥಿಗಳಿಂದ ಏನು ಈಗಾಗಲೇ ಆ ಒಂದು ಪರೀಕ್ಷಾ ಸಿಬ್ಬಂದಿ ಏನು ಅಂತಂದ್ರೆ ಅವರ ಮಹಿಳಾ ಪರೀಕ್ಷಾರ್ಥಿಗಳ ಒಂದು ಕಾಲುಂಗರ ಇರ್ಬೋದು, ಕಿವಿ ಓಲೆ, ಕಾಲ್ಗೆಜ್ಜೆ ಮತ್ತೆ ಕೈಯಲ್ಲಿರ್ತಕ್ಕಂತ ಬಳಿ ಎಲ್ಲವನ್ನು ಕೂಡ ತೆಗೆಸಿರುವಂತಂದ್ರೆ ಈ ಒಂದು ಪರೀಕ್ಷಾ ಸಂದರ್ಭದಲ್ಲಿ ಈ ಒಂದು ಚೀಟಿಂಗ್ ಅನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಏನು ಆ ಪರೀಕ್ಷಾ ಸಿಬ್ಬಂದಿಗಳು ಕೂಡ ಈ ಒಂದು ಏನು ಆ ಮಹಿಳೆಯರ ಬಳಿ ಇರ್ತಕ್ಕಂತ ಎಲ್ಲವನ್ನು ತೆಗೆದುಕೊಂಡಿರುವಂತಂದ್ರೆ ಮಹಿಳೆಯರಿಗೆ ಏನು ಮದುವೆ ನಾಗರಾಜ್, ಯಾರ ಇನ್ಸ್ಟ್ರಕ್ಷನ್ ಇದು ತೆಗಿಸ್ಬೇಕು ಅಂತ ಹೇಳಿ ಯಾರು ಕೊಟ್ಟಿದ್ದು ಅವರಿಗೆ ಸೂಚನೆ? ಈ ಪರೀಕ್ಷಾ ಸಿಬ್ಬಂದಿಗಳಿಗೆ ಒಂದು ಸೂಚನೆ ಏನಂದ್ರೆ ಇದು ಆ ಪರೀಕ್ಷೆ ನಡೆಸ್ತಿರುವವರು ಒಂದು ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ಕಾಲುಂಗರವೆಲ್ಲವನ್ನು ತೆಗೆಯುವಂತ ಕೆಲಸ ಆಗಿದೆ ಅನ್ನುವಂತ ಮಾತು ಕೂಡ ಅಲ್ಲಿ ಕೇಳಿ ಬರ್ತಾ ಇದ್ವು. ಹೀಗಾಗಿ ಏನು ಈ ಒಂದು ಪರೀಕ್ಷಾರ್ಥಿಗಳು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಯಾಕಂತಂದ್ರೆ ಆ ಪರೀಕ್ಷಾ ಹಾಲ್ಗೆ ಹೋಗ್ತಿರುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹಿಳಾ ಪರೀಕ್ಷಾರ್ಥಿಗಳು ಪರೀಕ್ಷಾ ಹಾಲ್ ಒಳಗಡೆ ಹೋಗಿದ್ರು, ಅವರನ್ನು ಕೂಡ ಹೊರಗಡೆ ಕಳಿಸಿ ಅಲ್ಲಿಂದ ಅವುಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ರು. ಕೆಲವೊಂದಿಷ್ಟು ಏನು ಮಹಿಳಾ ಪರೀಕ್ಷಾರ್ಥಿಗಳು ಹೊರಗಡೆ ಹೋಗ್ತಿರುವಂತ ಸಂದರ್ಭದಲ್ಲಿ ಅವರನ್ನ ಹೊರಗಡೆ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯೇ ಅವ್ರ ಬಳಿ ಇರತಕ್ಕಂತ ಕಿವಿ ಓಲೆ ಆಗಿರ್ಬೋದು ಮತ್ತೆ ಕಾಲ್ಗೆಜ್ಜೆ ಎಲ್ಲವನ್ನ ಅಲ್ಲೇ ಬಿಚ್ಚಿಸಿ ಒಳಗಡೆ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ರು. ಹೀಗಾಗಿ ಏನು ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅದೇ ಸಂದರ್ಭದಲ್ಲಿ ಸಾಕಷ್ಟು ಏನು ಅಲ್ಲಿರ್ತಕ್ಕಂಥ ಪರೀಕ್ಷಾರ್ಥಿಗಳು ಪ್ರಶ್ನೆ ಮಾಡಿದ್ರು ಕೂಡ ಅವರಿಗೆ ಈ ರೀತಿ ನಮಗೆ ಸೂಚನೆ ಇದೆ, ಹೀಗಾಗಿ ನಾವು ತೆಗಿತಾ ಇದೀವಿ ಅನ್ನುವಂಥದ್ದನ್ನು ಕೂಡ ಅಲ್ಲಿರ್ತಕ್ಕಂಥ ಪರೀಕ್ಷಾ ಸಿಬ್ಬಂದಿಗಳು ಹೇಳ್ತಾ ಇದ್ರು. ಓಕೆ, ಥ್ಯಾಂಕ್ ಯು ನಾಗರಾಜ್, ನಮ್ಮೆಲ್ಲ ಮಾಹಿತಿಗಾಗಿ. ಕೇವಲ ಯಾದಗಿರಿ ಅಷ್ಟೇ ಅಲ್ಲ, ಯಾದಗಿರಿಯಲ್ಲಿ ಮಾತ್ರ ಅಲ್ಲ, ಯಾದಗಿರಿಯಲ್ಲಿ ಪರೀಕ್ಷಾ ಸಿಬ್ಬಂದಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಅವರು ಆ ಕಿವಿ ಓಲೆ, ಉಂಗ್ರ ಇದೆಲ್ಲ ಅದರಲ್ಲಿ ಏನ್ ಕಂಡಿಡ್ಕೊಂಡ್ಬಿಡ್ತಾರೋ ಅಂತ ಗೊತ್ತಿಲ್ಲ, ಅದನ್ನೆಲ್ಲ ಬಿಚ್ಚಿದ್ದಾರೆ. ಎಕ್ಸಾಮ್ಗೆ ಅಂತ ಬಂದಂತ ವಿದ್ಯಾರ್ಥಿಗಳ ಕಿವಿಯಲ್ಲಿದ್ದಂತ ಓಲೆ, ಮೂಗ್ಬೊಟ್ಟು ಇದೆಲ್ಲವನ್ನ ಬಿಚ್ಚಿದ್ದಾರೆ. ಅಭ್ಯರ್ಥಿಗಳ ಕಾಲುಂಗರ, ಗೆಜ್ಜೆ, ಬಳೆಯನ್ನ ಕೂಡ ತೆಗೆಸಿದ ಸಿಬ್ಬಂದಿ. ರಾಜ್ಯಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ಪರೀಕ್ಷಾರ್ಥಿಗಳ ಓಲೆ, ಕಾಲುಂಗರ ತೆಗೆಸಿದ ಸಿಬ್ಬಂದಿ, ಇವರಿಗೆಲ್ಲ ಸನ್ಮಾನ ಮಾಡಬೇಕು ಈ ಸಿಬ್ಬಂದಿಗಳಿಗೆ. ಯಾದಗಿರಿಯ ನಿವೇದಿತಾ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ನಡೆದಂತ ಘಟನೆ ನೋಡಿ. ಕಾಲುಂಗ್ರ, ಅವರು ಎಕ್ಸಾಮ್ ಬರೀಬೇಕಾದ್ರೆ ಕಾಲ್ನ ಮೇಲೆ ಎತ್ಕೊಂಡು ಕಾಲುಂಗ್ರದಲ್ಲಿ ನೋಡ್ಕೊಂಡು ಕಾಪಿ ಚೆಕ್ ಮಾಡ್ಬಿಡ್ತಾರೆ. ಏನ್ ದುರ್ಬುದ್ಧಿನೋ ಅಥವಾ ಏನಕ್ಕೋಸ್ಕರ ಈ ತರ ಮಾಡ್ತಾರೋ. ಕಾಲುಂಗ್ರದ ತೆಗೆಸಿದ್ದಾರೆ, ಕೈ ಬಳೆ ತೆಗೆಸಿದ್ದಾರೆ, ಓಲೆ ಎಲ್ಲವನ್ನು ನೋಡಿ. ಬಳೆನಾಗ ಏನಿರುತ್ತೆ, ಅದ್ರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಂಡು ಅದ್ರಲ್ಲಿ ಕಾಪಿ ಚೆಕ್ ಮಾಡ್ಬಿಡ್ತಾರೆ. ಎಂತ ಸಿಬ್ಬಂದಿಗಳಿದ್ದಾರೆ ನೋಡಿ ನಮ್ಮಲ್ಲಿ ಈಗ ಶಿಕ್ಷಕರ ಕೊರತೆನೇ ಇದೆ, ಶಿಕ್ಷಕರ ಕೊರತೆ ಎದುರಾಗ್ತಾ ಅಂತದ್ರಲ್ಲಿ ಇಂಥ ಎಡವಟ್ಟು ಸಿಬ್ಬಂದಿ ಮಾಡಿರೋದು. ಯಾದಗಿರಿಯ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಮಾದರಿ ಆಗಿದ್ದಾರೆ ಇವತ್ತು ಈ ಸಿಬ್ಬಂದಿಗಳೆಲ್ಲ, ನಿಜಕ್ಕೂ ಮಾದರಿ. ಅಲ್ಲ, ಆ ಕಿವಿ ಓಲೆ, ಕಾಲುಂಗ್ರ, ಕೈ ಬಳೆ ಇದರಲ್ಲಿ ಏನ್ ಕಾಪಿ ಚೇಟ್ ಮಾಡಕ್ಕಾಗತ್ತೆ? ಇದನ್ನ ತೆಗೆಸಿದ ಉದ್ದೇಶ ಏನು? ನಾಗೇಂದ್ರ ಬಾಬು, ಇವತ್ತು ಏನು ರಾಜ್ಯದಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಯಾದಗಿರಿಯಲ್ಲೂ ಕೂಡ ಇವತ್ತೇನು 2ನೇ ಶಿಫ್ಟ್ ಎಕ್ಸಾಮ್ಗೆ ಹೋಗ್ತಿರ್ತಕ್ಕಂತ ಮಹಿಳಾ ಪರೀಕ್ಷಾರ್ಥಿಗಳಿಂದ ಏನು ಈಗಾಗಲೇ ಆ ಒಂದು ಪರೀಕ್ಷಾ ಸಿಬ್ಬಂದಿ ಏನು ಅಂತಂದ್ರೆ ಅವರ ಮಹಿಳಾ ಪರೀಕ್ಷಾರ್ಥಿಗಳ ಒಂದು ಕಾಲುಂಗರ ಇರ್ಬೋದು, ಕಿವಿ ಓಲೆ, ಕಾಲ್ಗೆಜ್ಜೆ ಮತ್ತೆ ಕೈಯಲ್ಲಿರ್ತಕ್ಕಂತ ಬಳಿ ಎಲ್ಲವನ್ನು ಕೂಡ ತೆಗೆಸಿರುವಂತಂದ್ರೆ ಈ ಒಂದು ಪರೀಕ್ಷಾ ಸಂದರ್ಭದಲ್ಲಿ ಈ ಒಂದು ಚೀಟಿಂಗ್ ಅನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಏನು ಆ ಪರೀಕ್ಷಾ ಸಿಬ್ಬಂದಿಗಳು ಕೂಡ ಈ ಒಂದು ಏನು ಮಹಿಳೆಯರ ಬಳಿ ಇರ್ತಕ್ಕಂತ ಎಲ್ಲವನ್ನು ತೆಗೆದುಕೊಂಡಿರುವಂತಂದ್ರೆ ಮಹಿಳೆಯರಿಗೆ ಏನು ಮದುವೆ. ಯಾರ ಇನ್ಸ್ಟ್ರಕ್ಷನ್ ಇದು ತೆಗಿಸ್ಬೇಕು ಅಂತ ಹೇಳಿ ಯಾರು ಕೊಟ್ಟಿದ್ದು ಅವರಿಗೆ ಸೂಚನೆ? ಈ ಪರೀಕ್ಷಾ ಸಿಬ್ಬಂದಿಗಳಿಗೆ ಒಂದು ಸೂಚನೆ ಏನಂದ್ರೆ ಇದು ಪರೀಕ್ಷೆ ನಡೆಸ್ತಿರುವವರು ಒಂದು ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ಕಾಲುಂಗರವೆಲ್ಲವನ್ನು ತೆಗೆಯುವಂತ ಕೆಲಸ ಆಗಿದೆ ಅನ್ನುವಂತ ಮಾತು ಕೂಡ ಅಲ್ಲಿ ಕೇಳಿ ಬರ್ತಾ ಇದ್ವು. ಹೀಗಾಗಿ ಏನು ಈ ಒಂದು ಪರೀಕ್ಷಾರ್ಥಿಗಳು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಯಾಕಂತಂದ್ರೆ ಆ ಪರೀಕ್ಷಾ ಹಾಲ್ಗೆ ಹೋಗ್ತಿರುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹಿಳಾ ಪರೀಕ್ಷಾರ್ಥಿಗಳು ಪರೀಕ್ಷಾ ಹಾಲ್ ಒಳಗಡೆ ಹೋಗಿದ್ರು, ಅವರನ್ನು ಕೂಡ ಹೊರಗಡೆ ಕಳಿಸಿ ಅಲ್ಲಿಂದ ಅವುಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ರು. ಕೆಲವೊಂದಿಷ್ಟು ಏನು ಮಹಿಳಾ ಪರೀಕ್ಷಾರ್ಥಿಗಳು ಹೊರಗಡೆ ಹೋಗ್ತಿರುವಂತ ಸಂದರ್ಭದಲ್ಲಿ ಅವರನ್ನ ಹೊರಗಡೆ
ಚೆಕ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯೇ ಅವ್ರ ಬಳಿ ಇರತಕ್ಕಂತ ಕಿವಿ ಒಲೆ ಆಗಿರ್ಬೋದು ಮತ್ತೆ ಕಾಲ್ಗೆಜ್ಜೆ ಎಲ್ಲವನ್ನ ಅಲ್ಲೇ ಬಿಚ್ಚಿಸಿ ಒಳಗಡೆ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ರು. ಹೀಗಾಗಿ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅದೇ ಸಂದರ್ಭದಲ್ಲಿ ಸಾಕಷ್ಟು ಏನು ಅಲ್ಲಿರ್ತಕ್ಕಂಥ ಪರೀಕ್ಷಾರ್ಥಿಗಳು ಪ್ರಶ್ನೆ ಮಾಡಿದ್ರು ಕೂಡ ಅವರಿಗೆ ಈ ರೀತಿ ನಮಗೆ ಸೂಚನೆ ಇದೆ, ಹೀಗಾಗಿ ನಾವು ತೆಗಿತಾ ಇದೀವಿ ಅನ್ನುವಂಥದ್ದನ್ನು ಕೂಡ ಅಲ್ಲಿರ್ತಕ್ಕಂಥ ಪರೀಕ್ಷಾ ಸಿಬ್ಬಂದಿಗಳು ಹೇಳ್ತಾ ಇದ್ರು ನಾಗೇಂದ್ರ ಬಾಬು. ಓಕೆ ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕೇವಲ ಯಾದಗಿರಿ ಅಷ್ಟೇ ಅಲ್ಲ, ಯಾದಗಿರಿಯಲ್ಲಿ ಮಾತ್ರ ಅಲ್ಲ,